ರೈಟ್ ಶಾಬಾಸ್ ಹೇಳಿ. 2-3 ದಿವಸದಿಂದ ನೀವು ಈ ಗುದ್ದಾಟವನ್ನು ತೋರಿಸ್ತಾ ಇದ್ದೀರಾ. ಜಿ ಕನ್ನಡದವರು ಎಲ್ಲವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಅದರ ರಿಪೋರ್ಟ್ಗಳನ್ನು ತಕೊಂಡು ಇದು ಯಾವ ರೀತಿ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯ ಅವ್ರ ಹೆಂಡತಿಗೆ ಮೋಸ ಆಗಿದೆ ಅಲ್ಲ ಅಂತ ಅಲ್ಲ, ನೀವು ಜನಗಳಿಗೆ ರೈತರಿಗೆ ಮೋಸ ಆಗಿದೆ ಅಂತ ಏಕೈಕ ಚಾನಲ್ ಓಡಾಡ್ತಾ ಇದ್ರೆ ಅದಕ್ಕೆ ಕೂರಿಸಿ ನೀವೆಲ್ಲ ಡೆಬಿಟ್ ಎಲ್ಲ ನಡೆಸ್ತಾ ಇದ್ರೆ ಅದು ಜಿ ಕನ್ನಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಚಾನಲ್ ಅವ್ರಿಗೆ, ನಿಮ್ಮ ಎಡಿಟರ್ ಅವ್ರಿಗೆ, ನಿಮ್ಮ ಎಲ್ಲ ಕ್ಯಾಮರಾಮ್ಯಾನ್ ಎಡಿಟರ್ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಒಂದು ವಿಷಯ, ಈಗ ನಿಮ್ಗೆ ಗೊತ್ತಾಯ್ತಾ ಇಷ್ಟು ಮಾತುಗಳಲ್ಲಿ? ಈಗ ನಾನೇನ್ ಹೇಳ್ದೆ, ಕುಮಾರಸ್ವಾಮಿ ಅವರು ತಂದು ಹಾಕೋ ಕೆಲಸ ಮಾಡಿದ್ರು. ಒಂದು. ಎರಡನೇದು, ಇಲ್ಲಿ ಕುರ್ಚಿಗಾಗಿ ಜಗಳ ನಡೀತಾ ಇದೆ. ಈ ಕುರ್ಚಿಗಾದ್ರೂ ಮಾಡ್ಕೊಳ್ಳಿ. ಈಗ ಎಲ್ಲಾ ಪೇಪರ್ಗಳಲ್ಲಿ ಕುರ್ಚಿ ಹಾಕ್ಬಿಟ್ಟು ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಡಿ ಕೆ ಶಿವಕುಮಾರ್ ಹಾಕಿ ತೋರಿಸ್ತಾ ಇದ್ರು ಪೇಪರ್ಗಳಲ್ಲೆಲ್ಲ, ಇವ್ರು ಬರ್ತಾರ ಅಂತ. ನೋಡಿ, ಇವತ್ತಿನ ಕಾಲದಲ್ಲಿ ಈ ಕಾಂಗ್ರೆಸ್ ಇವತ್ತಿದೆ ನಮ್ಮ ಕರ್ನಾಟಕದಲ್ಲಿ, ನಾವು ನೆಮ್ಮದಿಯಿಂದ ಇದೀವಿ. ಏನಕ್ಕೆ ನೆಮ್ಮದಿಯಿಂದ ಇದೀವಿ? ಇದು ವಿಚಾರ ಬಂದಾಗ, ಯಾರಾದ್ರೂ ಒಬ್ರು ಸಿಗಾಕೊಂಡಾಗ, ಹಗರಣ ಮಾಡಿದಾರ ಅಂದಾಗ ಅದಕ್ಕೆ ಧ್ವನಿ ಎತ್ತೋದು ನಮ್ ಕರ್ತವ್ಯ. ಯಾರಾದ್ರೂ ಆಗಿರ್ಲಿ, ನೀವಾಗಿರ್ಲಿ, ನಾನಾಗಿರ್ಲಿ, ಅದಕ್ಕೆ ವಿಚಾರ ನೋಡಕ್ ಹೋಗ್ಬಾರ್ದು. ನಾವು ಅದಕ್ಕೆ ಧ್ವನಿ ಎತ್ತಬೇಕು, ಅದು ನಮ್ಮ ಕರ್ತವ್ಯ. ನೀವು ಅಧಿಕಾರದಲ್ಲಿ ಇರ್ಲಿ, ಇಲ್ದೇ ಇರ್ಲಿ, ಕುರ್ಚಿ ಸಿಗ್ಲಿ ಸಿಗದೆ ಇರ್ಲಿ, ಅದಕ್ಕೆಲ್ಲ ಅವಶ್ಯಕತೆ ಇಲ್ಲ. ಈಗ ಇಷ್ಟು ಎಲ್ಲ ರೈತರಿಗೆ ಮೋಸ ಆಗಿದೆ ಅಂತ ಹೇಳಿದ್ರೆ, ಇಷ್ಟು ದಿನದಿಂದ ಬಿಜೆಪಿ ಸರ್ಕಾರನೂ ಇತ್ತು, JDS ಸರ್ಕಾರನೂ ಇತ್ತು. ಈಗ ದಿಲ್ಲಿಯಲ್ಲಿ ಆಮ್ ಆದ್ಮಿ ಸರ್ಕಾರದವ್ರು ಏನ್ ಮಾಡಿದ್ರು? ಈಗ ಇಷ್ಟು ಚೆನ್ನಾಗಿ ಹೇಳಿದ್ರು ಕೂತ್ಕೊಂಡು, ನಾವೇನೋ ಸತ್ಯ ಹೇಳೋರು, ನಾವೇನೂ ಮಾಡಿಲ್ಲ ಈ ಗಂಟ ಜೀವನದಲ್ಲಿ ಅನ್ನೋ ರೀತಿಲಿ. ಅಲ್ಲೂ ಕೂಡ ಅಲ್ಲಿರುವಂತಹ ದಿಲ್ಲಿಯಲ್ಲಿ ರೈತರಿಗೆ ಮೋಸ ಆಗಿದ್ದಕ್ಕೆ ಸ್ವತಃ ದಿಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರೇ ರೋಡಿಗೆ ಇಳಿತಾರೆ. ಇಳಿದು ಹೋಗಿ ಅಲ್ಲಿ ಕೇಳ್ತಾರೆ, ಏನಂತ, ನಿಮ್ಗೇನ್ ಸಮಸ್ಯೆ ಅಂತ ಹೇಳಿ ಕೇಳ್ದಾಗ ಅಲ್ಲಿ ಏನಾಗುತ್ತೆ, ಅವ್ರು ಎದುರು ಬಿದ್ದಾಗ ಏನ್ ತೋರಿಸ್ತಾರೆ ಟಿವಿಗಳಲ್ಲಿ ಇವರು? ಯಾಕಂದ್ರೆ ಇವ್ರು ಭಕ್ತರಲ್ವಾ, ಭಕ್ತರಾದವ್ರು ನೀವು ಅವ್ರಿಗೆ ಭಕ್ತಿ ಕೊಡಿ, ನೀವು ಪೂಜೆ ಮಾಡಿ ಅವ್ರಿಗೆ. ನಾವು ಬೇಡ ಅಂತ ಹೇಳಲ್ಲ. ನಾನು ನಮ್ಮ ಅಲ್ಲನ್ ಬಿಟ್ಟು ನಾನು ಯಾರನ್ನು ಪೂಜೆ ಮಾಡಲ್ಲ. ನೀವು ನಿಮ್ಮ ಕೃಷ್ಣ ದೇವ್ರನ್ನು ಬಿಟ್ಟು ನೀವು ಯಾರು ಪೂಜೆ ಮಾಡಬೇಡಿ. ಈ ಮುಖ್ಯಮಂತ್ರಿ ಆದ್ರೂ ಸಹ ಅವರು ಒಬ್ರು ಮನುಷ್ಯರು ಅನ್ನೋದನ್ನ ಮರಿಬೇಡ್ರಿ. ಗಾಟ್ ಇಟ್. ಕಾರ್ಯಕ್ರಮದಲ್ಲಿ ಅನಿಲ್ ನಾಚಪ್ಪ ಅವರು, ಶಾಬಾಸ್ ಖಾನ್ ಅವರು, ಗೋವಿಂದರಾಜ್ ಅವರು, ಪ್ರಶಾಂತಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸತ್ಯಪ್ರಕಾಶ್ ಅವರು ಬಂದ್ರು, ಮಾತಾಡ್ಲಿಲ್ಲ. ಎನಿಹೌ, ಥ್ಯಾಂಕ್ ಯು ಸೋ ಮಚ್.